ನಮ್ಮ ಸರ್ವ ಸಮಾಜದ ಹಿರಿಯ ಮುಖಂಡರಂದ್ರೆ ತಪ್ಪಾಗಲ್ಲ ನಮ್ಮ ರಫೀಕ್ ಸಾಹೇಬ್ರು. ಅದೇ ರೀತಿ ನಮ್ಮ ಶಿಫಾ ವಿ ಕೇರ್ IVF ಸೆಂಟರ್ನ ಉಸ್ತುವಾರಿಗಳಾದಂಥ ಕಲಿಮುಲ್ಲಾ ಸಾಹೇಬ್ರೆ, ಅದೇ ರೀತಿ ನಮ್ಮ ಹಿರಿಯ ವಕೀಲರಾದಂಥ ಜಯಪ್ಪ ಸಾಹೇಬ್ರೆ, ನಯಾಜಣ್ಣವ್ರೆ, ಅದೇ ರೀತಿ ಮಾಜಿ ನಗರಸಭಾ ಸದಸ್ಯರಾದಂತಹ ನಯಾಜಣ್ಣವ್ರೆ, ಅದೇ ರೀತಿ ನಮ್ಮ ನೂರಣ್ಣವ್ರೆ, ಜಮೀಲ್ ಅಣ್ಣವ್ರೆ, ಅದೇ ರೀತಿ ನಮ್ಮ ವಸೀಂ ಬೈ ಅವರೇ, ಮತ್ತೆ ನಮ್ಮ ಫೈರೋಜ್ ಬೈ, ನಮ್ಮ ಬಾಬಣ್ಣವ್ರೆ, ಮುಖ್ಯವಾಗಿ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ಸಹೋದರರಾದಂಥ ಹುಸೇನ್ ಸಾಹೇಬ್ರೆ, ಅದೇ ರೀತಿ ಎಲ್ಲ ಈ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಇಲ್ಲಿ ನಡಲಿಕ್ಕೆ ಕಾರಣಕರ್ತರಾದಂಥ ಪ್ರತಿಯೊಬ್ರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದ್ರ ಹಿಂದೆ ಕೂಡ ನಮ್ಮ ಹುಸೇನ್ ಅವರು ಇಲ್ಲಿ ವಂಶೋದಯ ಹಾಸ್ಪಿಟಲ್ ಏನು ಪ್ರಾರಂಭ ಆಯಿತು ಅದು ಕೋಲಾರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಇದೆ. ಆದ್ರೆ ಇಲ್ಲಿ ಮುಳಬಾಗಿಲಿನಲ್ಲಿ ಪ್ರಾರಂಭ ಮಾಡಿದಾಗ ಅದ್ರ ಒಂದು ಪ್ರಚಾರ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಕ್ಯಾಂಪ್ ಮಾಡಿ ಉಚಿತ ಆರೋಗ್ಯ ಶಿಬಿರ ಮಾಡಿ ತದನಂತರ ಅದು ಒಂದು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಮುಳಬಾಗಿಲಿನಲ್ಲಿ. ಇದ್ರ ಹಿಂದೆ ಕೂಡ ಕೊರೋನಾ ಸಂದರ್ಭದಲ್ಲಿ ನಮ್ಮ ಅಲ್ಪಸಂಖ್ಯಾತರು ಕೊರೋನಾ ವ್ಯಾಕ್ಸಿನ್ ಹಾಕೊಳ್ಳಕ್ಕೆ ಬಹಳ ಭಯ ಪಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ತಾಲೂಕು ಆರೋಗ್ಯಾಧಿಕಾರಿಗಳು, ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನು ಕರೆತಂದು ಇಲ್ಲಿ ನಾವು ಒಂದು ಕೊರೋನಾ ವ್ಯಾಕ್ಸಿನ್ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಒಂದು ಅವೇರ್ನೆಸ್ ಆಗ್ಲಿ ಅಂತ ಒಂದು ವ್ಯಾಕ್ಸಿನ್ ಕ್ಯಾಂಪ್ ಮಾಡಿ ಈ ಕಾರ್ಯಕ್ರಮ ಇದೇ ಶಾಲೆಯಲ್ಲಿ ನಾನು ಮಾಡಿಸಿದ್ದೆ. ತದನಂತರ ಮೂರನೇ ಇದನ್ನ ನಮ್ಮ ಭಾರತ ದೇಶದ ಚಂಡೀಗಢ ಅಂದ್ರೆ ಪಂಜಾಬ್ ಪಾಕಿಸ್ತಾನದಲ್ಲಿ ಒಂದು ಪಂಜಾಬ್ ಇದೆ, ನಮ್ಮ ದೇಶದಲ್ಲಿ ಒಂದು ಪಂಜಾಬ್ ಇದೆ. ನಮ್ಮ ಪಂಜಾಬಿನ ಚಂಡೀಗಢನಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಅವರು ಸುಮಾರು 5 ವರ್ಷಗಳ ಕಾಲ ವೈದ್ಯಕೀಯ ಸೇವೆ ಸಲ್ಲಿಸಿ ತದನಂತರ ನಮ್ಮ ರಾಜ್ಯದ ಪಕ್ಕದಲ್ಲಿರುವ ಪೊಲೆಮ್ನೇರ್ನಲ್ಲಿ ಒಂದು ಆರೋಗ್ಯ ಸಂಸ್ಥೆಯನ್ನು ಅವರೇ ಕಟ್ಕೊಂಡು ವಿದೇಶಗಳಿಂದ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ಯಂತ್ರೋಪಕರಣಗಳನ್ನು ತರಿಸಿ ನಮ್ಮಲ್ಲಿ ಇವತ್ತು ನಾವು ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ರೆ ಸುಮಾರು 100 ಕಿಲೋಮೀಟರ್ ಆಗ್ತದೆ. ಇಲ್ಲಿಂದ ಚೆನ್ನೈಗೆ ಹೋಗ್ಬೇಕಂದ್ರೆ 250 ಕಿಲೋಮೀಟರ್ ಆಗ್ತದೆ. ಬೇರೆ ನಾವು ಹೈದರಾಬಾದ್ಗೆ ಹೋಗ್ಬೇಕಂದ್ರೆ ಸುಮಾರು ಎಷ್ಟು ಜಯಪ್ಪ ಸರ್ 400 ಕಿಲೋಮೀಟರ್ ಆಗ್ತದೆ. ರಾಜ್ಯದ ರಾಜಧಾನಿಗಳಿಗೆ ಹೋದ್ರೆ ಮಾತ್ರ ಇಂಥ ಸೇವೆಗಳು ಸಿಗೋದು ನಮ್ಗೆ. ಅದು ಸುಮಾರು ಲಕ್ಷಗಳ ನಾವು ಖರ್ಚು ಮಾಡ್ಬೇಕಾಗತ್ತೆ. ಇವ್ರು ಏನ್ ಹೇಳ್ತಾ ಇದಾರೆ, ಅಲ್ಲೂ 10 ರೂಪಾಯಿ ಖರ್ಚಾದ್ರೆ ನಾವು 2 ರೂಪಾಯಿಗೆ ಇಲ್ಲಿ ಸೇವೆ ಕೊಡ್ತೀವಿ. ಅದೇ ಏನು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಏನು ಯಂತ್ರೋಪಕರಣಗಳಿದಾವೆ ಅಂತದೇ ನಾವು ತಗೊಬಂದು ಇಲ್ಲಿ ಪೊಲೆಮ್ನಲ್ಲಿ ಸಾರ್ವಜನಿಕರಿಗೆ ನಮ್ಮ ಬಡವರು ಏನಿದ್ದಾರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕನಸಿರ್ತದೆ. ಏನಂದ್ರೆ ಜೀವನದಲ್ಲಿ ನಾನು ಬೆಳಿಬೇಕು, ನನಗೂ ಒಂದು ಮದುವೆ ಆಗ್ಬೇಕು, ನನಗೂ ಒಂದು ಮಕ್ಕಳಾಗ್ಬೇಕು, ನಂದು ಜೀವನ ಉತ್ತಮ ರೀತಿಯಲ್ಲಿ ನಾನು ಒಂದು ಆಸ್ತಿ ಪಾಸ್ತಿ ಮಾಡಿ ನಾನು ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಕಳೆದು ನನ್ನ ಜೀವನ ಸಂತೋಷವಾಗಿ ಬೆರೆತು ಮತ್ತೆ ಸಾವು ಬರಬಾರ್ದು ಅನ್ನೋದು ಎಲ್ರಿಗೂ ಇರ್ತದೆ. ಆದ್ರೆ ಸಾವು ಖಚಿತ. ಅದ್ರ ಒಳಗಡೆ ನಮ್ಗೆ ಒಂದು ಮಕ್ಕಳು ಅನ್ನೋದು ನಮ್ಮ ಹುಸೇನ್ ಹೇಳ್ದಂಗೆ ದೊಡ್ಡದು ಒಂದು ಆಸ್ತಿ ಮಕ್ಕಳು. ಯಾಕಂತ ಹೇಳಿದ್ರೆ ಸುಮಾರು ಕೋಟಿಗಳು ಇರ್ತದೆ. ಇವರು ಸ್ನೇಹಿತರು ಇದ್ರು, ನಮ್ಮ ಗುರುಗಳು RS ಕೃಷ್ಣ ಶೆಟ್ಟಿ ಅಂತ, ಸುಮಾರು ಕೋಟಿಗಳಿತ್ತು ಅವ್ರ ಹತ್ರ. ಆದ್ರೆ ಮಕ್ಳಿರ್ಲಿಲ್ಲ. ನಮ್ಮಂತ ಅವ್ರನ್ನ ಅವರು ಕೊಡ್ಕ ಕಟ್ಲ ನೀವು ಅಂತ ಒಂದು ಪ್ರೀತಿ ಮಾಡಿ ನಮ್ಗೊಂದು ವಿಶ್ವಾಸದಿಂದ ನಮ್ಗೆ ಅವ್ರು ಪ್ರತಿಯೊಂದ್ರಲ್ಲಿ ನಾನು ಇವತ್ತು LLB ಸೇರ್ಲಿಕ್ಕೆ ಕಾರಣಕರ್ತರು RS ಕೃಷ್ಣ ಶೆಟ್ಟಿ ಅವರು. ಅವ್ರ ಮಕ್ಳಿಲ್ಲ ಅಂದ್ರೂ ಕೂಡ ನನ್ನ ಮಗ ತರ ನಾನು B.Ed ಮಾಡ್ಬೇಕಂತ ನಾನು B.Ed ಸೇರ್ಕಂದ್ರೆ 1 ವರ್ಷ ವೇಸ್ಟ್ ಆಯ್ತು. ಆದ್ರೆ ಕೃಷ್ಣ ಶೆಟ್ಟಿ ಅವ್ರು ಹೇಳಿದ್ರು, ನೀನು B.Ed ಅಲ್ಲಪ್ಪ, ನೀನು ಎಲಿಜಿಬಲ್ ಇರೋದು ನೀನು LLBಗೆ, ನೀನ್ ಹೋಗ್ಬೇಕಾಗಿರೋದು LLB, ನೀನ್ ಮಾಡ್ಬೇಕಾಗಿರೋದು LLB, ನೀನ್ LLB ಸೇರ್ಗು ಅಂತ. ಯಾಕಂತ ಹೇಳಿದ್ರೆ ಅವ್ರ ಮಕ್ಳಿಲ್ಲ ಅಂದ್ರೂ ಕೂಡ ಬೇರೆಯವ್ರ ಮಕ್ಳು ಒಳ್ಳೆ ವಿದ್ಯಾಭ್ಯಾಸ ಪಡ್ಬೇಕು ಅಂತ ಅವ್ರಿಗೊಂದು ಇದಿತ್ತು. ಅದಕ್ಕೆ ನಾನು ಇವತ್ತು ಎಲ್ಲರ ಮುಂದೆ ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮಕ್ಳು ಅನ್ನೋದು ಬಹಳ ದೊಡ್ಡ ಆಸ್ತಿ. ಅದಕ್ಕಾಗಿ ಇವತ್ತೇನು ಹೆಣ್ಣು ಗಂಡು ಎರಡರಲ್ಲಿ ಪ್ರಾಬ್ಲಮ್ ಇರ್ತವೆ, ಅದನ್ನ ಸರಿಪಡಿಸ್ಕೊಳ್ಳೋದು ನೈಸರ್ಗಿಕವಾಗಿ. ಅದು ದೇವರು ಕೆಲವ್ರಿಗೆ ಹಂಗೆ ಮಕ್ಳು ಕೊಡ್ತಾರೆ, ಕೆಲವೊಂದು ಸ್ವಲ್ಪ ಲೋಪದೋಷಗಳು ಇರ್ತವೆ. ಅದನ್ನ ವೈದ್ಯಕೀಯ ದೇವರು ಡೈರೆಕ್ಟ್ ಬಂದು ಯಾರಿಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ. ದೇವರು ಒಬ್ರ ಮುಖಾಂತರ ಇನ್ನೊಬ್ರಿಗೆ ಯಾವುದೇ ಒಂದು ಸೇವೆ ಕೊಡ್ಲಿಕ್ಕೆ ಇವಾಗ ಆರಕ್ಷಕ ಇಲಾಖೆ ಇದೆ, ಡೈರೆಕ್ಟ್ ಬಂದು ನಮ್ಗೆ ಕಾನೂನು ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ನಮ್ ದೇವರು ಬರಲ್ಲ. ನಮ್ಗೆ ಆರೋಗ್ಯ ನಮ್ಗೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ಬೇಕಂದ್ರೆ ಆರಕ್ಷಕ ಇಲಾಖೆಯವ್ರು ಮಾಡ್ಬೇಕು. ಅದೇ ರೀತಿ ನಮ್ಗೆ ವೈದ್ಯಕೀಯ ಒಂದು ಸೌಲಭ್ಯ ಸಿಗ್ಬೇಕು, ಪ್ರಾಣಗಳು ಉಳಿಬೇಕು. ಪ್ರಾಣಗಳು ಇವಾಗ ಒಂದು ಪ್ರಾಣ ಜನ್ಮ ಕೊಡ್ಬೇಕಂದ್ರೆ ಇವತ್ತು ಈ ಒಂದು ಸಂಸ್ಥೆಯಿಂದ ಇವತ್ತು ಒಂದು ಮಗು ನಮ್ಮಲ್ಲಿ ಇಡೀ ಪ್ರಪಂಚದಲ್ಲಿ ನಾವು
ಪಾಪ್ಯುಲೇಷನ್ ನಲ್ಲಿ 2ನೇ ಸ್ಥಾನದಲ್ಲಿ ಇದೀವಿ. ಚೈನಾ ಬಿಟ್ರೆ ನಮ್ ದೇಶ 140 ಕೋಟಿ ಜನಸಂಖ್ಯೆ ಇದೆ. ಆದ್ರೆ ಇವತ್ತು ನಾವು ವಿಜ್ಞಾನ ಹೆಂಗ್ ಬೆಳೀತಾ ಇದೆ ಹಂಗೆ ನಮ್ದ ಫುಡ್ ಸ್ಟೈಲ್ ಏನ್ ಚೇಂಜ್ ಆಗ್ತಾ ಇದೆ. ಅದ್ರ ಕಾರಣದಿಂದ ಸ್ವಲ್ಪ ವೇರಿಯೇಷನ್ ಆಗಿ ಮಕ್ಕಳು ಆಗೋದು ಸ್ವಲ್ಪ ಚೇಂಜಸ್ ಆಗಿ ಇವತ್ತು ಮಕ್ಕಳಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಯುವಕರು ಮತ್ತು ಯುವತಿಯರು ತಾವು ಏನೋ ಈ ತಿನ್ನೋ ವಿಧಾನ ಇರ್ಬೋದು, ಅವ್ರು ಬೆಳೆದಿರೋ ವಿಧಾನ ಇರ್ಬೋದು, ಈ ಟೆಕ್ನಾಲಜಿನಿಂದ ಬೇರೆ ಬೇರೆ ಅಡಿಕ್ಟ್ಸ್ ಇದಾಗಿ ಇವತ್ತು ಇದೆಲ್ಲ ಸಮಸ್ಯೆಗಳಾಗ್ತಾ ಇದಾವೆ. ಕೆಲವರೆಲ್ಲ ಡ್ರಗ್ಸ್ ತಗೊಳ್ಳೋದು, ಬೇರೆ ಬೇರೆದು ಇವೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತು. ಅಂತದ್ರಿಂದ ಸೈಡ್ ಎಫೆಕ್ಟ್ಸ್ ಆಗ್ತದೆ. ಆ ಸೈಡ್ ಎಫೆಕ್ಟ್ಸ್ ನಿಂದ ಮಕ್ಕಳಾಗಲ್ಲ. ಅಂತ ಸಂದರ್ಭದಲ್ಲಿ ಅದನ್ನ ಐಡೆಂಟಿಫಿಕೇಶನ್ ಮಾಡಿ ಅದನ್ನ ಪರೀಕ್ಷೆಗೆ ಒಳಪಡಿಸಿ ತದನಂತರ ಒಂದು ಟ್ರೀಟ್ಮೆಂಟ್ ಕೊಡುವ ಸಲುವಾಗಿ ಇವತ್ತು ನಮ್ಮ ಹುಸೇನ್ ರವರು ಒಳ್ಳೆ ಒಂದು ಆರೋಗ್ಯ ಶಿಬಿರಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಇಡೀ ತಾಲೂಕಿನಲ್ಲಿ, ನಮ್ಮ ನಗರದಲ್ಲಿ, ಮುಖ್ಯವಾಗಿ ಇದೇ ಶಾಲೆಯಲ್ಲಿ 2ನೇದು ಒಂದು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಹುಸೇನ್ ರವರಿಗೆ ನಮ್ಮ ಎಲ್ಲ ನಗರದ ನಿವಾಸಿಗಳ ಪರವಾಗಿ ಹುಸೇನ್ ರವರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿಗಳು ಆದಂತ ನಮ್ಮ ಕಲೀಮುಲ್ಲಾ ಸಾಹೇಬ್ರು, ಯಾಕಂತ ಹೇಳಿದ್ರೆ ಇದೊಂದು ಪುಣ್ಯದ ಕೆಲಸ. ಯಾಕಂತ ಹೇಳಿದ್ರೆ ಯಾವತ್ತು ನೀವು ಕೊಡೋದು ದುಡ್ಡು ಮುಖ್ಯ ಅಲ್ಲ, ಅವರು ಕೊಡುವ ಏನು ಚಿಕಿತ್ಸೆ ಕೊಡ್ತಾರೆ ಅದರಿಂದ ಏನಾದ್ರು ಮಕ್ಕಳಾದ್ರೆ ಅವ್ರ ಜೀವನ ಪರ್ಯಂತ ಇವ್ರು ಕಲೀಮುಲ್ಲಾ ಅವರು ಅಂತ ನೆನ್ಸ್ಕೊಂತಾರೆ. ಅದು ಅವ್ರಿಗೆ ಪ್ರಾರ್ಥನೆ ಮಾಡಿ ದುವಾ ಮಾಡಿ ಇವ್ರಿಗೂ ಒಳ್ಳೇದಾಗತ್ತೆ. ದುಡ್ಡು ಸಂಪಾದನೆ ಮಾಡೋದು ನಾನಾ ವಿಧಗಳಿದಾವೆ. ಆದ್ರೆ ಒಂದು ಸೇವೆ ಮಾಡಿ ದುಡ್ಡು ಸಂಪಾದನೆ ಮಾಡಿದಾಗ ಅದರಲ್ಲಿ ಕೂಡ ಏನು ಬೆಂಗಳೂರಿನಲ್ಲಿ ಒಂದು 10 ಲಕ್ಷ ಖರ್ಚಾಗ್ತಾ ಇದ್ರೆ ನಾವು 2 ಲಕ್ಷದಲ್ಲಿ ಖರ್ಚು ಮಾಡ್ತೀವಿ. 10 ರೂಪಾಯಿ ಜಾಗದಲ್ಲಿ ನಾನು 20 ರೂಪಾಯಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಮಕ್ಕಳಾದಂಗ್ ಮಾಡ್ತೀವಿ ಅಂದ್ರೆ ಅದಕ್ಕಿಂತ ದುಡ್ಡು ಪುಣ್ಯದ ಕೆಲಸ ಯಾವ್ದು ಬೇರೆದಿಲ್ಲ. ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಕಲೀಮುಲ್ಲಾ ಸಾಹೇಬ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಅವ್ರ ಹಾಸ್ಪಿಟ್ಲ್ ಏನು ಪಲಮ್ನರ್ ನಲ್ಲಿ ಇದೆ ಅವರು ಇನ್ನ ಎತ್ತರಕ್ಕೆ ಬೆಳಿಲಿ. ಎಲ್ಲ ಏನ್ ಟ್ರೀಟ್ಮೆಂಟ್ ಅವರಲ್ಲಿ ಏನ್ ಪೇಷಂಟ್ಸ್ ಚಿಕಿತ್ಸೆ ತಗೊಂತಾರೆ ಅವ್ರಿಗೆಲ್ಲ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ವಂದಿಸುತ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.